ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಈ ಪರ್ಟಿಕ್ಯುಲರ್ ವಿಡಿಯೋ ಏನಿದೆ, ಸೆಪ್ಟೆಂಬರ್ ತಿಂಗಳಿಂದ ಕಲೆಕ್ಟಿವ್ ವ್ಲಾಗ್ ಅಂತ ಹೇಳಬಹುದು. ಇಲ್ಲಿ ಅಲ್ಲಿ ಅಂತ ಒಂದು ಚೂರು ವ್ಲಾಗ್ ಮಾಡಿರೋದನ್ನೆಲ್ಲ ನಾನು ಕಲೆಕ್ಟಿವ್ ಆಗಿ ಇಲ್ಲಿ ಹಾಕ್ತಾ ಇದ್ದೀನಿ. ನಾವು ಕೆಲಸದ ಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಸೊ ಅಲ್ಲಿ ರಂಗನಾಥ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅದೇ ಪ್ರಾಂಗಣದಲ್ಲೇ, ಅದೇ ಆಂಗಣದಲ್ಲೇ ಇರುವಂತಹ ನರಸಿಂಹದೇವರ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಶ್ರೀರಂಗಪಟ್ಟಣಕ್ಕೆ ಹೋದ್ಮೇಲೆ ಕಾವೇರಿ ನದಿ ನೋಡ್ದಲೇ ವಾಪಸ್ ಬರಲಿಕ್ಕಾಗಲ್ಲ. ನದಿ ನೋಡಿಕೊಂಡು ಪ್ರೋಕ್ಷಣೆ ಎಲ್ಲ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಅದಾದಮೇಲೆ ಏನೇನೆಲ್ಲ ಆಯಿತು ಅನ್ನೋದನ್ನು ಮುಂದೆ ನೋಡ್ತೀರಾ. ಸೊ ಸ್ಟೇ ಟ್ಯೂನ್ಡ್. ಗುಡ್ ಮಾರ್ನಿಂಗ್. ಈಗ ಆ್ಯಕ್ಚುಲಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಬಿಕಾಸ್ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಕರೆದ್ರೂ ಹೋಗೋಕ್ಕಾಗಲಿಲ್ಲ, ಆಮೇಲೆ ಗೌರಿ ಹಬ್ಬ ಕರೆದ್ರೂ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಎಳೆ ಅಷ್ಟಮಿ ಇವಾಗ ಬರುತ್ತಲ್ಲ, ಸೊ ಹಾಗಾಗಿ ಇವಾಗ ಆಲ್ರೆಡಿ ಮೊನ್ನೆ ಎಲ್ಲ ಶುರು ಆಗಿಬಿಟ್ಟಿದೆ. ಸೊ ಇವತ್ತು ದಾರ ಹಾಕೊಳ್ಳೋದು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅಮ್ಮನ ಮನೇಲಿ ಇತ್ತದು, ಬಟ್ ಹಸ್ಬೆಂಡ್ ಮನೇಲಿ ಎಳೆ ಅಷ್ಟಮಿ ಇಲ್ಲ ವ್ರತ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಒಂದು 11:15 ಆಗ್ತಾ ಇದೆ. ಸೊ ಲೆಟ್ಸ್ ಗೋ. ಅಲ್ಲಿ ಹೇಗಿತ್ತು ಏನು ಅಂತ ಹೇಳಿ ವ್ಲಾಗ್ ಮಾಡೋಕ್ಕಾದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲ ವಾಪಸ್ ಬಂದು ಮತ್ತೆ ಮೀಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನನಗೆ ಜ್ಯೇಷ್ಠ ಗೌರಿ ಹಿಂಗೆ ಮಾಡ್ತಾರೆ, ಪೂಜೆ ಎಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಕಳಶ ಕೂರಿಸಿರ್ತಾರಲ್ಲ, ಅದನ್ನು ತೊಗೊಂಡು ಬಂದು ಮರದಲ್ಲಿ ಇಟ್ಕೊಂಡು, ಅಂದರೆ ಈ ಬಾಗಿನ ಕೊಡೋ ಮರದಲ್ಲಿ ಇಟ್ಕೊಂಡು ಅದರೊಳಗಡೆಯಿಂದ ದಾರಗಳು ತೆಗೆದು ಏನೇನೋ ಹಾಕಿರ್ತಾರೆ, ಗರಿಕೆ ಹೂವು ಅದೆಲ್ಲನೂ ಆ ದಾರಕ್ಕೆ ಕಟ್ಟಿ ದಾರನ ಧರಿಸುವಂಥದ್ದು ಅಂತ ಹೇಳಿದ್ರು. ಆಮೇಲೆ ತಂಗ್ಳು ಅಂದರೆ ಹಿಂದಿನ ದಿನ ಮಾಡಿ ಇಟ್ಟಿರೋ ಅಡುಗೆನೂ ಮಾರನೇ ದಿನಕ್ಕೆ ತಿನ್ನಬೇಕು, ಅದೇನೋ ಕಥೆಯಲ್ಲಿ ಬರುತ್ತಂತೆ. ಸೊ ಅದೆಲ್ಲ ನೋಡಿ ನನಗೇನೋ ಒಂಥರ ಹೊಸದಾಗಿ ಅನ್ನಿಸ್ತು. ಸೊ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ವಾಪಸ್ ಮನೆಗೆ ಬಂದಿದ್ದು. ಬಟ್ ನಾನು ಹೋದ ವ್ಲಾಗಲ್ಲಿ ಹೇಳಿದೆ, ನಾನು ಒಂದು ಗುಡ್ ನ್ಯೂಸ್ ಇದೆ ಹೇಳ್ತೀನಿ ಅಂತ ಹೇಳಿ. ಫೈನಲಿ ಲ್ಯಾಪ್ಟಾಪ್ ಹೊಸದು ಮನೆಗೆ ಬಂತು. ಸೊ ಹೊಸ ಲ್ಯಾಪ್ಟಾಪ್ ತೊಗೊಂಡಾಯಿತು ನಾನು. ಹಾಗಾಗಿ ಇನ್ಮೇಲಿಂದ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿ ಯಾವತ್ತೂ ವ್ಲಾಗ್ ನಿಲ್ಲಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಬರುತ್ತೆ. ಸದ್ಯಕ್ಕಂತೂ ವಾರಕ್ಕೆ 2 ಬರ್ತಾ ಇದೆ, ನೋಡೋಣ. ಆದಷ್ಟು ವಾರಕ್ಕೆ 3 ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಗುಡ್ ಈವ್ನಿಂಗ್. ಸೊ ನಿನ್ನೆ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿ ಆ್ಯಕ್ಚುಲಿ ಜ್ಯೇಷ್ಠ ಗೌರಿ ಅಥವಾ ಎಳೆ ಅಷ್ಟಮಿ ಅಂತ ಏನು ಕರಿತೀವಿ, ಸೊ ಅದು ಪೂಜೆ ಇತ್ತು. ನನಗೂ ಎಳೆ ಕೊಟ್ಟಿದ್ದಾರೆ, ಹಾಕ್ಕೊಂಡಿದ್ದೀನಿ. ಇದನ್ನು ನವರಾತ್ರಿಯಲ್ಲಿ ತೆಗಿಬೇಕು, ಅಲ್ಲಿವರೆಗೂ ತೆಗೆಯೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವು ನೋಡಿದ್ರಲ್ಲ, ಗೌರಿನ ಒಂದಿನ ಕೂಡಿಸೋದು, ಅದಾದಮೇಲೆ ಅದನ್ನು ಮತ್ತೆ ಹೊರಗಡೆ ತೊಗೊಂಡು ಬಂದು ಮೊರದಲ್ಲಿಟ್ಟು ಅದರೊಳಗಡೆ ಇರೋದನ್ನು ದಾರ ಎಲ್ಲ ಇದ್ರೊಳಗೆ ಸಾರಿ ದಾರ ಎಲ್ಲ ಇದರೊಳಗಡೆಗೆ ಏನದು ಕಳಶದೊಳಗಡೆ ಎಲ್ಲ ಹಾಕಿ ಏನೇನೋ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಅಮ್ಮನ ಮನೇಲಿ ಇತ್ತು ಅದು, ಬಟ್ ಯಾವಾಗಲೂ ಚಿಕ್ಕಮ್ಮ ನನಗೆ ಕಳಿಸ್ಬಿಡೋರು ದಾರ. ನಾನು ಯಾವತ್ತು ಪೂಜೆ ಅಟೆಂಡ್ ಮಾಡಿರಲಿಲ್ಲ ಆಸ್ ಸಚ್. ಸೊ ನೆನ್ನೆನೇ ಫಸ್ಟ್ ನೋಡಿದ್ದು, ಹಾಗಾಗಿ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಆ್ಯಂಡ್ ಈ ದಾರ ಏನಂದರೆ 16 ಗಂಟೆನೋ ಇದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ರೇಷ್ಮೆ ಬಟ್ಟೆ, ಒಂಚೂರು ಗರಿಕೆ, ಒಂದು ಹೂವು, ಕಂಬಳಿದು ದಾರ ಬರುತ್ತಲ್ಲ ಅದು, ಏನೇನೋ ಇದೆ. ಗೆಜ್ಜೆ ವಸ್ತ್ರದ ಒಂದು ಪೀಸು, ಅದೆಲ್ಲ ಏನೇನೋ ಇದೆ. ಸೊ ಯೂಶಲಿ ಅದನ್ನು ಇಲ್ಲ ಒಂದೇ ಕಡೆ ಕಟ್ಕೋಬೋದು, ಇಲ್ಲ ಎಲ್ಲ ಗಂಟೆಗೂ ಒಂದೊಂದು ಥರ ಆ ಥರನೂ ಹಾಕೋಬೋದು. ಸೊ ಸುಮಾರು ಜನ ಬೇರೆ ಬೇರೆ ಥರನೂ ಕಟ್ಕೊಳ್ತಾರೆ. ಸೊ ನೆನ್ನೆ ಅಲ್ಲಿ ಹೋಗಿ ನೆನ್ನೆ ರಾತ್ರಿ ಅಲ್ಲೇ ಉಳಿದು ಇವತ್ತು ಬೆಳಗ್ಗಿನ ಜಾವ ಒಂದು 5:45 ಅಲ್ಲಿಂದ ಹೊರಟು ಬಂದೆ. ಓಣಮ್ಗೆ ಕೂಡ ಇನ್ವಿಟೇಷನ್ ಬಂದಿದೆ. ಆ್ಯಂಡ್ ಓಣಮ್ದು ರಂಗೋಲಿ ಹೂವಿಂದೆಲ್ಲ ಹಾಕ್ತಾರೆ, ಅದನ್ನೇನೋ ಅಂತಾರೆ, ಪೂಕಲಂ ಅಂತನೋ ಏನೋ ಅಂತಾರೆ. ಸೊ ನಾನು ಹಾಕ್ತೀನಿ ಅದನ್ನು ಅಂತ ಹೇಳಿದ್ದೀನಿ ನನ್ನ ಫ್ರೆಂಡ್ ಮನೆಯಲ್ಲಿ. ಸೊ ಅದರದ್ದು ವ್ಲಾಗ್ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಓಣಮ್ ರಂಗೋಲಿ ಹಾಕ್ತಿರೋದು. ಹೂವಿಂದ ರಂಗೋಲಿ ಹಾಕ್ತೀನಿ. ಓಣಮ್ಗೆ ಅಂತ ಸ್ಪೆಷಲ್ಲಾಗಿ ನಾನು ಯಾವತ್ತೂ ಹಾಕಿಲ್ಲ. ಸೊ ಹಾಗಾಗಿ ನೋಡೋಣ ಹೆಂಗೆ ಏನು ಅಂತ ಹೇಳಿ. ಅದಾಗಿ 2 ದಿನಕ್ಕೆ ಓಣಮ್ ಇತ್ತು. ಅದಾದಮೇಲೆ ಕೆಲವೊಂದು ವ್ಲಾಗ್ ಮಾಡಿದೆ, ಬಟ್ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಅಷ್ಟೊಂದೇನಿಲ್ಲ, ಲೈಕ್ ನೆಕ್ಸ್ಟ್ ಯಾವಾಗಲಾದರೂ ಅದನ್ನು ಶೇರ್ ಮಾಡ್ಬೋದು. 1-2 ರೆಸಿಪೀಸ್ ಇದೆ, ಅದು ಅಷ್ಟೇ. ಸೊ ಓಣಮ್ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಲೈಕ್ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಮುಖನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಅವ್ರದ್ದು ಕಥಕಳಿ ಫೇಸ್ ಇರುತ್ತಲ್ಲ, ಸೊ ಅದನ್ನು ಬಿಡಿಸಿದ್ದೆ ರಂಗೋಲಿಯಲ್ಲಿ, ಸಕ್ಕತ್ತಾಗಿ ಬಂದಿತ್ತು. ಸೀರೆ ನೋಡಿ ನಿಮಗೆ ಅನ್ನಿಸ್ತಿರ್ಬೋದು ಏನು ಡೇ ಅಂತ ಹೇಳಿ. ಓಣಮ್ ಇವತ್ತು ಆ್ಯಕ್ಚುಲಿ. ಸೊ ಇದಕ್ಕೆ ಮುಂಚೆ ನೀವು ನೋಡಿರ್ತೀರ, ನಾನು ಓಣಮ್ಗೆ ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು, ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ಗೆ ಹೆಂಡತಿ. ಸೊ ಶೀ ಹ್ಯಾಸ್ ಬಿಕಮ್ ಮೈ ಫ್ರೆಂಡ್. ಈಗ ಅವ್ರ ಮನೇಲಿ ನಾನೇ ಅಂದರೆ
ಹೀಗೆ ಮಾತಾಡ್ತಾ ಇದ್ವಿ. ನಾನು ಬರಲಾ ಹಾಕೋಕ್ಕೆ, ಅದೇ ಹೂವಿನಿಂದ ರಂಗೋಲಿ ಹಾಕ್ತಾರೆ, ಪೂಕಲಮ್ ಅಂತ ಕರೀತಾರೆ. ಸೊ ನಾನು ಬರಲಾ ಅಂತ ಕೇಳಿದೆ, ನೀನೇ ಹಾಕು ಅಂತ ಹೇಳಿದ್ರು. ಸೊ ಲೈಕ್ ಫುಲ್ ಖುಷಿಯಾಗಿ ಹಾಕಕ್ಕೆ ಹೋಗಿದ್ದೆ. ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ ಓಣಂ ಸೆಲೆಬ್ರೇಷನ್, ಓಣಂ ಇನ್ವಿಟೇಷನ್ ಬಂದಿದೆ ಅಂತ ಹೇಳಿ. ಸೊ ಚೆನ್ನಾಗಿ ಬಂದಿತ್ತು, ಅಂದರೆ ಬಂದವರೆಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಫುಲ್ ಖುಷಿ ಆಗೋಯ್ತು ನನಗೆ. ಇವತ್ತು ಟೀಚರ್ಸ್ ಡೇ ಕೂಡ. ಬೆಳಗ್ಗೆಯಿಂದ ಸ್ಟೂಡೆಂಟ್ಸ್ ಮೆಸೇಜಸ್ಸು, ಕಾಲ್ಸು ಎಲ್ಲ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಒಂಥರ ಹೇಗೆ ಅಂದರೆ ಏನು ಹೇಳಿ, ಪಾಸ್ಔಟ್ ಆಗಿ ಸುಮಾರು ವರ್ಷ ಆದಮೇಲೂ ಕೂಡ ಅವ್ರು ನೆನ್ಪಿಟ್ಕೊಂಡು ನನಗೆ ವಾಪಸ್ ಮೆಸೇಜ್ ಮಾಡ್ತಾ ಇರೋದು ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೆಷಲ್. ಇನ್ನೇನು ಹಬ್ಬಗಳ ಸಾಲು, ಹಾಗಾಗಿ ನಾನು ದೇವ್ರ ಮನೆಯೂ ಕಂಪ್ಲೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಾಯಿತು. ಅಂದರೆ ಪೂರ್ತಿ ತೆಗೆದು, ಈ ಮನೆಗೆ ಬಂದು ಇಟ್ಟ ಮೇಲಿಂದ ವಾಪಸ್ ತೆಗೆದು ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ಬಂತು ಸೆಪ್ಟೆಂಬರಲ್ಲೇ. ಸೊ ಕೃಷ್ಣಾಷ್ಟಮಿ ಹಬ್ಬ ಥರ ಅಲ್ಲದೆ ಇದ್ರೂ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮನೆಯಲ್ಲೇ ತೆಗೆದಿರುವಂತಹ ಬೆಣ್ಣೆ, ಅವಲಕ್ಕಿ ಅಷ್ಟೇ ನಾನು ನೈವೇದ್ಯಕ್ಕೆ ಇಟ್ಟಿದ್ದು. ತೆಂಗಿನಕಾಯಿ ನಾರ್ಮಲ್ ಫಲ, ತೆಂಗಿನಕಾಯಿ ಹೊಡೆದು ಅದಷ್ಟನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ರು ಮಾವ. ಸೊ ಒಂಥರ ಚೆನ್ನಾಗಿತ್ತು. ಒಂಥರ ಪೂಜೆ ಮಾಡಿದ ದಿನ ವೈಬೇ ಚೆನ್ನಾಗಿರುತ್ತೆ, ಪಾಸಿಟಿವಿಟಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರ ವಿಜುವಲ್ಸ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು, ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು, ಮಂಗಳಮಯವಾಯಿತು ಧರೆ ಜನಗಳು ಜೀವನ ಚೇತನ ಮರೆತು ರಂಗ ಧ್ಯಾನ ಪರರಾದರು, ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು. ಆ ಮನೋಹರ ಗೋಪಾಲ ಮೂರುತಿ ಆ ಮಧುವನ ತ್ರಿಭಂಗಿಯಲಿ, ಹೇಮಾಂಬರನುಟ್ಟು ಗೀರ್ಗಂಧ ಅಕ್ಷತೆ ನಾಮ ಮಕುಟ ಧರಿಸಿದನು, ಧಾಮವನ ಮಾಲಿ ರತುನಾಭರಣ ಸ್ವಾಮಿ ಶ್ರೀ ಪ್ರಸನ್ನ ವೆಂಕಟಕೃಷ್ಣನ, ನಾಮಕ್ರಿಯೆಗೊಂಡ ಕ್ರಿಯೆ ಮೇಲೂ ರಾಘವ ಪಾಡಿ ಸಾಮಗಾಯನದಿ ನಮೋ ಎಂದರು, ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು, ಕೃಷ್ಣಯ್ಯ ಕೋಳಲನೂದಲು, ರಂಗಯ್ಯ ಕೋಳಲನೂದಲು. ಈ ಹಾಡು ನನಗೆ ತುಂಬ ಮನಸ್ಸಿಗೆ ಹತ್ತಿರ. ಅಂದರೆ ನನಗೆ ಕೃಷ್ಣನ್ ಹಾಡುಗಳಲ್ಲಿ ಇದೊಂದು ಪರ್ಟಿಕ್ಯುಲರ್ ಹಾಡು. ಇದು ಆ್ಯಕ್ಚುಲಿ 5 ಪ್ಯಾರಾಗ್ರಾಫ್ ಇದೆ ಕಂಪ್ಲೀಟಾಗಿ. ಬಟ್ ಈ ಲಾಸ್ಟ್ ಪ್ಯಾರಾ ಅಂಕಿತಾ ಅಂತ ಹೇಳಿಬಿಟ್ಟು ನಾನು ಆ ಪ್ಯಾರಾ ಹಾಡು ಹೇಳಿದೆ. ಫಸ್ಟ್ ಟೈಮು ಈ ಥರ ವ್ಲಾಗಲ್ಲೆಲ್ಲ ಹಾಡು ಹೇಳಿರೋದು. ಐ ಡೋಂಟ್ ನೋ ಹೆಂಗೆ ಬಂದಿದೆ ಅಂತೆಲ್ಲ ಹೇಳಿ. ಬಟ್ ಅಜ್ಜಿ ಹೇಳ್ತಾಯಿದ್ರು ನನಗೆ ಹಾಡು ಹೇಳಿ ಒಂದ್ಸಲಿ ಹಾಕು ಅಂತ ಹೇಳಿ. ಸೊ ಹಾಗಾಗಿ ಅಜ್ಜಿಗೋಸ್ಕರ ನಾನು ಅವ್ರ ಮುಂದೆನೇ ಕೂತ್ಕೊಂಡು ಆ್ಯಕ್ಚುಲಿ ಹಾಡು ಹೇಳಿದ್ದು. ಯಾಕಂದರೆ ಇವಾಗ ಕರೆಂಟ್ಲಿ ನಾನು ಚಿತ್ರದುರ್ಗದಲ್ಲಿದ್ದೀನಿ. ಸೊ ಇವಾಗ ದಸರಾ ಹಬ್ಬಕ್ಕೆ ಬಂದಿದ್ದೀನಿ. ಇಷ್ಟರಲ್ಲೇ ಗೊಂಬೆ ವಿಡಿಯೋ ಅಥವಾ ಎಲ್ಲನೂ ಪೂರ್ತಿ ದಸರಾದ್ದು ಸೆಲೆಬ್ರೇಷನ್ಸ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ. ಈ ವೀಕಲ್ಲೇ ಬರುತ್ತೆ. ಸೊ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಅಗೇನ್ ನೈವೇದ್ಯಕ್ಕೆಲ್ಲನೂ ತುಂಬ ಏನೇನೋ ಮಾಡೋ ಹಾಗಿಲ್ಲ, ಆದ್ದರಿಂದ ನಾನು ಬೇಸಿಕ್ ನೈವೇದ್ಯ ಮಾಡಿ ಇದು ಮಾಡಿದೆ ಅಂತ ಹೇಳಿದೆ. ಅದಾದಮೇಲಿಂದ ನೆಕ್ಸ್ಟ್ ಒಂದು 2 ದಿನ 3 ದಿನ ಬಿಟ್ಟು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಎಸ್ಪೆಷಲಿ ಶೋಕೇಸು. ನಾನು ಲಾಸ್ಟ್ ಜಯನಗರ್ ವ್ಲಾಗಲ್ಲಿ ತೋರಿಸಿದ್ದೆ, ಒಂದು ಇದ್ರದ್ದು ಗೊಂಬೆ ತಂದಿದ್ದೆ, ತಾಂಜಾವೂರ್ದು ಗೊಂಬೆ ತೊಗೊಂಡು ಬಂದಿದ್ದನಲ್ಲ. ಸೊ ಅದನ್ನು ನಾನು ಶೋಕೇಸಲ್ಲಿ ಫಿಟ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಲೇಔಟ್ ಕೂಡ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಗ ನೀವು ನೋಡ್ತಾ ಇರೋ ಹಾಗೆ ಆ ಕಡೆ 3 ಈ ಕಡೆ 3 ಇದೆ. ಅದನ್ನು ಒಂದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಮಧ್ಯದಲ್ಲಿ ತೆಗೆದು ಹಾಕಿ ಇವಾಗ ನೋಡ್ತೀರಾ ಮುಂದೆ ನಾನು ಏನೇನು ಮಾಡಿದ್ದೀನಿ ಅದನ್ನು ಅಂತ ಹೇಳ್ಬಿಟ್ಟು ಸುಮಾರು ಥರ ನಾನು ಟ್ರೈ ಮಾಡಿದೆ. ಆ ಕಡೆ ಒಂದು ಈ ಕಡೆ ಒಂದಿಟ್ಟು, ಮೇಲೆ ಇಟ್ಟು, ಕೆಳಗಡೆ ಇಟ್ಟು ಏನೇನೋ ಮಾಡಿದೆ. ಬಟ್ ಫೈನಲಿ ಏನಾಯಿತು, ಹೇಗಿಟ್ಟೆ ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಲುಕ್ ಚೇಂಜ್ ಮಾಡಿದ್ದೀನಿ. ಬೇಸಿಕ್ಲಿ ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಏನಂತಾರೆ
ರಿಫ್ರೆಶ್ ಅಂತಲೇ ಹೇಳಬಹುದು ಬೇಸಿಕ್ಲಿ. ಸೊ ಎಸ್, ಅದನ್ನು ನೋಡ್ಕೊಂಡು ಬನ್ನಿ. ಅದು ಏನೇನು ಚೇಂಜ್ ಮಾಡಿದ್ದೀನಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಇದೆರಡು ನಾನು ತೋರಿಸಿದ್ದೆ ಜಯನಗರಿಂದ ತೊಗೊಂಡು ಬಂದಿದ್ದು ಅಂತ ಹೇಳಿ. ಇದೊಂದು ರಾಮ, ಒಂದು ಕೃಷ್ಣ. ಸೊ ದೇವರೆಲ್ಲ ಮೇಲೇನೇ ಇರಲಿ ಅಂತ ಅದನ್ನು ಇಲ್ಲಿ ಕೆಳಗಡೆಗೆ ಶಿಫ್ಟ್ ಮಾಡಿದೆ. ಬಟ್ ದೇವ್ರ ಮೇಲೆ ಮತ್ತೆ ನನಗೇನು ಇಡೋಕ್ಕೆ ಮನಸ್ಸಾಗಲಿಲ್ಲ. ಇವೊಂದು ಅದು ಒಂಥರ ತಾಂಜಾವೂರ್ದು ಡಾಲ್ಸ್ ಇದ್ರೂ ಒಂಥರ ನನಗೇನೋ ಮೇಲೆ ಇರಲಿ ಅನ್ನೋ ಥರ ಅನ್ನಿಸ್ತು. ಆಲ್ಸೋ ಕೆಳಗಡೆ ಇದ್ದರೆ ಹಗಲೆಲ್ಲ ಹೋಗಿ ಮುಟ್ಟೋ ಚಾನ್ಸಸ್ ಕೂಡ ಇರುತ್ತೆ, ಪೇಂಟ್ ಎಲ್ಲ ಅಕಸ್ಮಾತ್ ಹಾಳಾದರೆ ಅನ್ನೋ ಕಾರಣಕ್ಕೆ. ಸೊ ಅದನ್ನು ಮೇಲೆ ಇಳಿಸಿದ್ದೀನಿ. ಆ ಕಡೆ ಈ ಕಡೆ ಮೇಲೆ ನಂದು ಹಸ್ಬೆಂಡು ಮೇನ್ ಅವಾರ್ಡ್ಸ್ ಇದೆ. ಸೊ ಹಾಗಾಗಿ ಅದನ್ನು ಒಂಚೂರು ಕೆಳಗಡೆ ಇಳಿಸಿ, ಯಾಕಂದರೆ ಈಗ ಯಾವಾಗಲೂ ನಾನು ಏನಂತಾರೆ ಪಕ್ಕನೇ ಇಡ್ತೀನಿ. ಸೊ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಕಡೆ ಹಸ್ಬೆಂಡು 5 years ಅವಾರ್ಡು ಮತ್ತು ಅಪ್ರಿಸಿಯೇಷನ್ ಅವಾರ್ಡ್ ಅದೆಲ್ಲ ಇಟ್ಟಿದ್ದೀನಿ. ಈ ಕಡೆಗೆ ಬಂದರೆ ನಂದು ಬೆಸ್ಟ್ ಟೀಚರ್ ಅವಾರ್ಡ್. ದಿಸ್ ಇಸ್ ಲೈಕ್ ನನ್ನ ಅರ್ನಿಂಗ್ ಅದು ಆ್ಯಕ್ಚುಲಿ. ಸೊ 2022-23 ನನಗೆ ಕಾಲೇಜಿಂದ ಅವಾರ್ಡ್ ಸಿಕ್ಕಿತ್ತು, ಬೆಸ್ಟ್ ಟೀಚರ್ ಫಾರ್ ದ ಇಯರ್ ಅಂತ ಹೇಳಿ. ಸೊ ಅದನ್ನೆಲ್ಲಿಟ್ಟಿದ್ದೀನಿ. ಅದಕ್ಕೆ ಮುಂದೆ ಇರೋದು ಇದು ಆ್ಯಕ್ಚುಲಿ ನನಗೆ ಶ್ರೀಶಂಕರ ಚಾನಲಲ್ಲಿ ವರ್ಕ್ ಮಾಡ್ತಿರುವಾಗ ಈಗ ಕಾಣುತ್ತೆ ನೋಡಿ. ಸೊ ಕಾಮಧೇನು ಟೆಲಿಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡರಲ್ಲಿ ಇರೋದು ಅದು ಆ್ಯಕ್ಚುಲಿ ಶ್ರೀಶಂಕರ ಚಾನಲ್ಲು. ಬರ್ತ್ಡೇಸ್ಗೆಲ್ಲ ಅವರು ತುಂಬ ಮುಂಚೆ, ಇವಾಗಲೂ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ನಾನು ಕೆಲಸ ಬಿಟ್ಟಿದ್ದು ತುಂಬ ವರ್ಷ ಆಯಿತು. ಬಟ್ ಹ್ಯಾಪಿ ಬರ್ತ್ಡೇ ಅಂತ ಇದೆ ಅದ್ರ ಮೇಲೆ. ಬರ್ತ್ಡೇಗೆ ಇದು ಒಂದು ಬಾಕ್ಸ್ ಸ್ವೀಟು, ಒಂದು ಬೊಕ್ಕೆ ಆ ಥರದ್ದು ಕೊಡ್ತಾಯಿದ್ರು. ಸೊ ನಾನು ಕೆಲಸ ಮಾಡ್ತಿದ್ದಾಗ ಒಂದು ಸರಿ ಬರ್ತ್ಡೇ ಬಂದಿತ್ತು. ಸೊ ಅಲ್ಲಿ ಅದನ್ನು ಕೊಟ್ಟಿದ್ದು, ಅಂದರೆ ಪರ್ಮನೆಂಟ್ ಕೆಲಸ ಮಾಡ್ತಿದ್ದಾಗ. ಸೊ ಫ್ರೀಲಾನ್ಸರ್ಸ್ಗೆಲ್ಲ ಕೊಡಲ್ಲ, ಎಂಪ್ಲಾಯಿ ಆಗಿದ್ದರೆ ಅದನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ವರ್ಲ್ಡ್ಸ್ ಬೆಸ್ಟ್ ವೈಫ್ ಅಂತ ಹಸ್ಬೆಂಡ್ ಅದು ಕೊಟ್ಟಿದ್ದು, ಅದೊಂದು 1-2-3 ಇಟ್ಟಿದ್ದೀನಿ. ಆಲ್ಸೋ ವೆರಿ ಸ್ಪೆಷಲ್ ಥಿಂಗ್ ಏನಂದರೆ, ಇದು ಒಂದು ಹಾರ್ಟ್ ಶೇಪ್ ರಾಕ್ ಸಿಕ್ಕಿತ್ತು ನನಗೆ ಗೋಕರ್ಣದಲ್ಲಿ. ಸೊ ಅದೊಂದು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಷ್ಟೇ, ಅದನ್ನು ತೆಗಿತೀನಿ ಮೋಸ್ಟ್ ಪ್ರಾಬಬ್ಲಿ ಅದು. ಬಟ್ ಅದ್ರ ಕೆಳಗಡೆಗೆ ಇಲ್ಲಿ ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಅಸಾರ್ಟೆಡ್ ಪ್ಲ್ಯಾಂಟ್ಸ್ನ ಒಂದು ಚಿಕ್ಕ ಮಡಿಕೆಯಲ್ಲಿ ಹಾಕಿಟ್ಟಿದ್ದೀನಿ. ಐ ಮೈಟ್ ಚೇಂಜ್ ದ ಮಡಿಕೆ, ಯಾಕಂದರೆ ಇದು ನೀರು ಸೋರುತ್ತಾ ಏನು ಅಂತ ನೋಡ್ತಾ ಇದ್ದೀನಿ. ಇದರಲ್ಲಿ ಮಾನ್ಸ್ಟರ್ ಅಂದರೆ ಬ್ರೋಕನ್ ಹಾರ್ಟ್ ಅಂತ ಕರೀತಾರೆ ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ಗೆ. ಆಮೇಲೆ ಇದೊಂದು ಥರದ ಮನಿ ಪ್ಲ್ಯಾಂಟು, ಹಾಗೆ ಇದೊಂದು ಥರದ ಮನಿ ಅಂದರೆ ನಾರ್ಮಲ್ ಫುಲ್ ಗ್ರೀನ್ ಇರುತ್ತಲ್ಲ ಅದೊಂದು ಥರ ಮನಿ ಪ್ಲ್ಯಾಂಟು, ಎರಡೂ ಹಾಕಿದ್ದೀನಿ. ಒಂಥರ ಕ್ಯೂಟಾಗಿ ಕಾಣಿಸುತ್ತೆ. ಅದಕ್ಕೆ ಆ ಕಡೆ ಈ ಕಡೆ ನನ್ನ ಗಾಗಲ್ಸ್ ಇಡೋಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಯೂಶ್ವಲಿ ಗಾಗಲ್ಸ್ ಇಲ್ಲಿಟ್ಟರೆ ಪಟ್ಟಂತ ತೊಗೊಂಡು ಹೋಗ್ಬೋದು, ಕೇಸಲ್ಲಿ ಹಾಕಿಟ್ರೆ ಅದು ಯಾವಾಗಲೂ ಆಗೋಲ್ಲ. ಸೊ ಹಾಗಾಗಿ ಅಲ್ಲೇ ಇರುತ್ತೆ. ಅದರ ನೆಕ್ಸ್ಟು ಈ ಥರ ಇದೆ. ಈ ಕಡೆ ಒಂಚೂರು ಫ್ಯಾಮಿಲಿ ಪಿಕ್ಚರ್ಸು, ಈ ಕಡೆ ಒಂಚೂರು ಫ್ಯಾಮಿಲಿ ಪಿಕ್ಚರ್ಸು. ಇದರಲ್ಲಿ ಯೂಶ್ವಲಿ ನಂದು ಮೆಡಿಸಿನ್ಸು ಅದು ಇಟ್ಟಿರ್ತೀನಿ, ಅಂದರೆ ಈಗ ಡೈಲಿ ತೊಗೊಳ್ಳೋ ಥರದ್ದಿರುತ್ತಲ್ಲ ಅಂಥದ್ದು. ಇದರಲ್ಲಿ ಹಸ್ಬೆಂಡು ಕಾರ್ಕಿ ಬರುತ್ತೆ, ಅಂದರೆ ಈಗ ಕಾರ್ ತೊಗೊಂಡೆಲ್ಲ ಹೋಗಿದ್ದಾರೆ. ಸೊ ಹಸ್ಬೆಂಡ್ ಕಾರ್ಕಿ ಇದರಲ್ಲಿ ಬರುತ್ತೆ. ಸೊ ಈಸಿ ಟು ಆ್ಯಕ್ಸೆಸ್. ಆಲ್ಸೋ ಅದರೊಳಗಡೆ ಕ್ಲೀನಾಗಿ ಇದ್ಬಿಡುತ್ತೆ. ಈ ಫೋಟೋ ಬಂದು ನನ್ನ ಕಸಿನ್ಸ್, ನಾವು 6 ಜನ ನನ್ನ ಕಸಿನ್ಸ್ ಫೋಟೋ ಅದು. ಮೋಸ್ಟ್ಲಿ ನನ್ನ ಮೊದಲನೇ ದೀಪ ಅಂದರೆ ಮದುವೆ ಆಗಿ ಮೊದಲನೇ ವರ್ಷ ದೀಪಾವಳಿಗೆ ತೆಗೆದಿದ್ದು. ನನ್ನ ತಂಗಿ ಗಿಫ್ಟ್ ಮಾಡಿದ್ದು ಅದು, ಮತ್ತು ಇದು ಎರಡೂ ನನ್ನ ತಂಗಿ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಈ ಕಡೆಗೆ ಸ್ವಲ್ಪ ಈ ಬ್ರಾಸ್ ಆರ್ಟಿಕಲ್ಸ್ನ ನಾನು ಇಟ್ಟಿದ್ದೀನಿ. ಇದನ್ನು ಹೊಸ ತೊಗೊಂಡು ಬಂದು ತೋರಿಸಿದ್ನಲ್ಲ, ದಸರಾಗೆ ಹೋಗುತ್ತೆ ಇದು ಅಮ್ಮನ ಮನೆಗೆ, ಇದು ಹೋಗುತ್ತೆ. ಬಟ್ ಅಲ್ಲಿ ತನಕ ಇಟ್ಟಿದ್ದೀನಿ. ಹಿಂದ್ಗಡೆಗೆ ನಮ್ಮ ಕಾರ್ ಡೆಲಿವರಿ ತೊಗೊಂಡಿದ್ದಿನದ್ದೊಂದು ಪಿಕ್ಚರ್ ಇತ್ತು. ಸೊ ಅದನ್ನು ಇಟ್ಟಿದ್ದೀನಿ. ಬಟ್ ಐ ಆಮ್ ವಿಲ್ಲಿಂಗ್ ಟು ಈ ಸೈಜಿಂದ ಇನ್ನೊಂದು ಫ್ರೇಮ್ನ ಇಲ್ಲಿಡೋ ಚಾನ್ಸಸ್ ತುಂಬ ಇದೆ. ಅದ್ರ ಕೆಳಗಡೆಗೆ ಹೀಗಿದೆ. ಇಲ್ಲಿ ಆಫ್ಕೋರ್ಸ್ ಝೀಝಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇದು ತೆಗಿಬೋದು, ಯಾಕಂದರೆ ಸ್ವಲ್ಪ ನಂಗೆ ಯಾಕೋ ದೊಡ್ಡದು ಅನಿಸ್ತಾ ಇದೆ ಅದು ಪ್ಲ್ಯಾಂಟು. ಇನ್ನೊಂದು ಚೂರು ಚಿಕ್ಕದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತು. ಸೊ ನೋಡೋಣ, 1-2 ದಿನ ಇಟ್ಟು ಸರಿ ಹೋಗಿಲ್ಲ ಅಂತಂದರೆ ಒಂದು ಸ್ನೇಕ್ ಪ್ಲ್ಯಾಂಟ್ ಅಥವಾ ಇದರದೇ ಬೇರೆ ಚಿಕ್ಕದು ಸಸಿಗಳಿದೆ ಅಲ್ಲ, ಅದನ್ನು ಮಾತ್ರ ಹಾಕ್ಬಿಟ್ಟು ಇಡ್ತೀನಿ. ಆ್ಯಂಡ್ ಇದು ರೀಪಾಟ್ ಕೂಡ ಮಾಡಬೇಕು, ಸುಮಾರು ಟೈಮ್ ಆಯಿತು. ಅದರೊಟ್ಟಿಗೆ ಅದು ಮತ್ತು ಇದು ನಾರ್ಮಲ್ ನಾನು ಇದರಲ್ಲಿ ತೊಗೊಂಡು ಬಂದಿದ್ದು, ಏನದು ಜಯನಗರಲ್ಲಿ ನಾನು ಯೂಶ್ವಲಿ ತೊಗೊಳ್ತೀನಿ ಸೆರಾಮಿಕ್ಸ್ದು, ಗಾಯತ್ರಿ ಸೆರಾಮಿಕ್ಸ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಹಳೆದಿದ್ದು, ಕೋವಿಡಿಗೆ ಮುಂಚೆ ತೊಗೊಂಡು ಬಂದಿದ್ದು ಅನಿಸುತ್ತೆ ಇದು ಆ್ಯಕ್ಚುಲಿ ವಾಟರ್ ಜಗ್ ಅಥವಾ ಎಣ್ಣೆ ಡಿಸ್ಪೆನ್ಸರ್ಗೂ ಯೂಸ್ ಮಾಡ್ಬೋದು. ಈ ಕಡೆಗೆ ಇದು ಆ್ಯಕ್ಚುಲಿ ಒಂದು ಆಲ್ಕೋಹಾಲ್ ಬಾಟಲ್. ಇದು ಗಿಫ್ಟ್ ಮಾಡಿದ್ದು ನನ್ನ ಮಾವಂಗೆ ತುಂಬ ವರ್ಷಗಳ ಮುಂಚೆ. ಅವ್ರ ಕೊಲೀಗ್ ಯಾರೋ ಹೋಗಿದ್ರು, ಗೋವಾಗೆ ಹೋಗಿದ್ರು, ಅಲ್ಲಿಂದ ತೊಗೊಂಡು ಬಂದಿದ್ದು. ಗರುಡ ಇದೆ ಆ್ಯಕ್ಚುಲಿ, ತಲೆ ಈ ಥರ ತೆಗೆದ್ರೆ ಇಲ್ಲಿ ಒಳಗಡೆ ಇದಿದೆ. ಸೊ ದಿಸ್ ಇಸ್ ವೆರಿ ಪ್ರಿಟಿ ಆ್ಯಂಡ್ ಇದೊಂಥರ ಪ್ರೆಷಸ್ ಕೂಡ. ಸೊ ಹಾಗಾಗಿ ಅದನ್ನು ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಕ್ಲೀನಾಗಿ ವೈಪ್ ಮಾಡಿ ಹಾಕಿಟ್ಟಿದ್ದೀನಿ ಅಷ್ಟೇ. ಇದು ಪಿಕ್ಚರ್ಸ್ ಇನ್ನೇನು ಚೇಂಜ್ ಮಾಡಿಲ್ಲ, ಮಾಡಬೇಕು. ಬಟ್ ಅದ್ರ ಕೆಳಗೆ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇದು
ತೊಗೊಂಡು ಬಂದಿದ್ನಲ್ಲ, ಗುಡ್ ವೈಬ್ಸ್ ಓನ್ಲಿ ಅಂತ ಇದೆ. ಆ್ಯಂಡ್ ಇದು ಒಂದು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಪುಟ್ಟದೊಂದು ಮಳೆ ಹೊಡೆದು. ನನ್ನ ಫೇವ್ರೆಟ್ ಇದು, ಗೋವಾಲಿ ತೊಗೊಂಡು ಬಂದಿದ್ದು. ನಾನು ಹಸ್ಬೆಂಡ್ ಇಬ್ಬರು ಹೋದಾಗ ಲಾಸ್ಟ್ ಒಂದು ಆ್ಯನಿವರ್ಸರಿಗೆ ಯಾವಾಗಲೂ ಹೋಗಿದ್ವಿ, ಅವಾಗ ತೊಗೊಂಡು ಬಂದಿದ್ದು. ಸೊ ಹಾಗಾಗಿ ಸ್ವಿಚ್ ಬೋರ್ಡ್ ಮೇಲೆ ತುಂಬ ಪ್ಲೇನ್ ಅನಿಸ್ತೈತಲ್ಲ, ಸೊ ಹಾಗಾಗಿ ಅದನ್ನು ಅಲ್ಲಿ ಹಾಕಿದ್ದೀನಿ. ಅಲ್ಲಿತ್ತು, ಅಲ್ಲೊಂದಿತ್ತು, ಆ ಕಡೆ ಈ ಕಡೆ. ಸೊ 3 ಡ್ರೀಮ್ ಕ್ಯಾಚರ್ಸ್ ಇತ್ತು, ಅದರಲ್ಲಿ 3 ತೆಗೆದು ಇದು ಒಂದನ್ನು ಮಾತ್ರ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಲಿವಿಂಗ್ ರೂಮ್ ಸ್ವಲ್ಪ ಇವಾಗ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಇದು ನಿಮಗೆ ಗೊತ್ತಿದೆ, ನನ್ನ ಟ್ರಂಕ್ಗಳು ಎಲ್ಲ ನನ್ನ ಡೆಕೋರ್ ಐಟಮ್ಗಳನ್ನು ನಾನು ಇದರಲ್ಲಿ ಇಟ್ಟಿರ್ತೀನಿ. ಇದರದ್ದು ಜಾಗ ಚೇಂಜ್ ಮಾಡಬೇಕು, ಎಲ್ಲಿಡಬೇಕು ಗೊತ್ತಿಲ್ಲ, ಬಟ್ ಇದು ಪರ್ಟಿಕ್ಯುಲರಾಗಿ ಈ ಜಾಗದಲ್ಲಿ ಆ್ಯಕ್ಚುಲಿ ಯೂಸ್ ಆಗಲ್ಲ ಆ ಜಾಗ. ಸೊ ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಸೋಫಾ ಸೆಟ್ನ ನಾವು ಕಂಪ್ಲೀಟಾಗಿ ಈ ಕಡೆ ಹಾಕಿದರೆ ಟಿ ವಿ ನೋಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಟಿ ವಿಗೆ ಏನಿದೆ ಈ ಕಡೆ ಸೈಡಿಗಿದೆ, ಅಂದರೆ ಬಾಗಿಲಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆಗಿದೆ. ಸೊ ಅದರ ಆಪೋಸಿಟ್ ಸೈಡಲ್ಲಿ ಆ್ಯಕ್ಚುಲಿ ಇಲ್ಲ, ಎಲ್ಲರದು ಅದೊಂದು ಸೀಟಿಗೆ ಎಲ್ಲನೂ ಬಂದು ಎಲ್ಲರೂ ಇಲ್ಲೇ ಕೂತ್ಕೊಳ್ಳೋದು. ಲೆಟ್ ಮಿ ಶೋ ಯು ಹೌ ಮಚ್ ಅಂತ. ಫುಲ್ ಒಳಗೊಟ್ಟೋಗಿದೆ ಇದು. ಆಲ್ಸೋ ಐ ಡಿ ನಾಟ್ ಶೋ ಯು ನಮ್ಮ ಅಕ್ವೇರಿಯಂ. ವೆರಿ ರೀಸೆಂಟ್ಲಿ ಇದನ್ನು ನನ್ನ ಹಸ್ಬೆಂಡ್ಗೆ ಅಕ್ವೇರಿಯಮ್ಸ್ ತುಂಬ ಇಷ್ಟ. ಇಲ್ಲಿ ಜಾಗ ಇಟ್ಕೊಳ್ಳೋಕ್ಕಿರಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟಿದೆಯೋ ಜಾಗ ಅಷ್ಟಕ್ಕೆ ಮಾತ್ರ ಸೈಜ್ ನೋಡಿಬಿಟ್ಟು ತೊಗೊಂಡು ಬಂದಿರೋದು. ಇವಾಗ ಊಟ ಹಾಕಿದ್ದೀನಿ, ಸೊ ಗ್ರ್ಯಾನ್ಯೂಲ್ಸ್ ಎಲ್ಲ ನೋಡ್ಬೋದು. ಒಳಗಡೆ ಲೈಫ್ ಪ್ಲ್ಯಾಂಟು ಇದೆ. ಆ್ಯಕ್ಚುಲಿ ತುಂಬ ಉದ್ದ ಇದೆ ಇದು ಈ ಥರ, ಬಟ್ ಮುಂದಿಂದ ನೋಡಿದ್ರೆ ಇದೊಂಥರ ಕರ್ವ್ಡ್ ಗ್ಲಾಸ್ ಇರೋದ್ರಿಂದ ಅಷ್ಟು ಉದ್ದ ಅಂತ ಅನಿಸಲ್ಲ. ಅಷ್ಟೆಲ್ಲ ಮುಗಿಸೋಷ್ಟರಲ್ಲಿ ತುಂಬ ಟೈಮ್ ಆಗಿ ಹೋಗಿತ್ತು. ರಾತ್ರಿ ನಾನೇನು ಅಂದ್ಕೊಂಡೆ, ತುಪ್ಪ ಕಾಯಿಸಿಟ್ಬಿಡೋಣ ಅಂತ ಹೇಳಿ. ಕೃಷ್ಣನಿಗೆ ನೈವೇದ್ಯ ಮಾಡಿದ ಬೆಣ್ಣೆ ಇದು, ನನ್ನ ಮನೆಯಲ್ಲೇ ಮಾಡಿರೋ ಬೆಣ್ಣೆ, ಅಂದರೆ ಕೆನೆ ಕಲೆಕ್ಟ್ ಮಾಡಿ ಅದನ್ನು ಹೆಪ್ಪು ಹಾಕಿ ಮಾಡಿರುವಂತಹ ಬೆಣ್ಣೆ. ಸೊ ಅದನ್ನು ಕಾಯಿಸಿ ತುಪ್ಪ ಮಾಡಿ ಅದಾದಮೇಲೆ ತೆಗೆದಿಟ್ಟೆ, ಸ್ಟ್ರೈನ್ ಮಾಡಿ ಎತ್ತಿಟ್ಬಿಟ್ಟೆ ಅಷ್ಟೇ. ನಾನು ತುಪ್ಪಕ್ಕೆ ಮೆಂತ್ಯ ಕಾಳು ಅಥವಾ ವಿಳೆದೆಲೆ ಒಂದು ಎಲೆ ಹಾಕ್ತೀನಿ. ಸೊ ಅದು ಬಿಟ್ಟರೆ ಇನ್ನೇನು ಹಾಕೋದಿಲ್ಲ. ಸೊ ಎಸ್, ಈ ವ್ಲಾಗ್ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.